ಸ್ನೇಹಿತರೆ ನಮಸ್ತೆ. ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಅಂತ ಮೊದಲಿಂದಲೂ ನಾನು ಹೇಳ್ತಲೇ ಬಂದಿದ್ದೆ. ಇದನ್ನು NIA ತನಿಖೆಗೆ ಒಳಪಡಿಸಬೇಕು ಎನ್ನುವ ಆಗ್ರಹ ನಮ್ಮದಿದೆ. ಈಗ ಇವತ್ತಿನ ವಿಜಯವಾಣಿ ಪತ್ರಿಕೆಯನ್ನು ನೀವು ಕರೆಕ್ಟಾಗಿ ಗಮನಿಸಿದರೆ, ತಮಿಳುನಾಡು ಮೂಲದ ಸಂಸದನೊಬ್ಬನ ಷಡ್ಯಂತ್ರ ಇದರ ಹಿಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ SITಯನ್ನು ರಚನೆ ಮಾಡುವ ಹಾಗೆ ಮಾಡಿರೋದೇ ಆ ತಮಿಳುನಾಡಿನ ಸಂಸದ ಎನ್ನುವಂಥ ವಿಚಾರ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಂಥ ಸೆಂಥಿಲ್ ಈಗ ತಮಿಳುನಾಡಿನ ಸಂಸದ. ಹಾಗಿದ್ರೆ ಈ ಪ್ರಕರಣದ ಹಿಂದೆ ಸೆಂಥಿಲ್ ಇದ್ದಾರಾ? ತಮಿಳುನಾಡಿನ ಸಂಸದ ಅಂದರೆ ಅದು ನಿಜಕ್ಕೂ ಸೆಂಥಿಲ್ ಅವರೇನಾ? ನನಗಂತೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾಕೆ ಇರಬಾರ್ದು ಅನ್ನೋ ಪ್ರಶ್ನೆನೂ ಕೂಡ ನನ್ನನ್ನು ಕಾಡ್ತಾ ಇದೆ. ಯಾಕಂದರೆ ಸೆಂಥಿಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಲೆಫ್ಟಿಸ್ಟ್ ವಿಂಗ್ನವರು ಎಲ್ಲರೂ ಕೂಡ ಅವರ ಕಚೇರಿಯನ್ನು ತಮ್ಮ ತವರು ಮನೆಯನ್ನಾಗಿ ಮಾಡಿಕೊಂಡಿದ್ರು. ಕಳೆದ ಸಾರಿ ಕಾಂಗ್ರೆಸ್ನ ಚುನಾವಣೆಯ ಸಂದರ್ಭದಲ್ಲಿ ಸೆಂಥಿಲ್ ಅವರೇ ಕರ್ನಾಟಕ ರಾಜ್ಯದ ಸೋಷಿಯಲ್ ಮೀಡಿಯಾವನ್ನು, ಆ ವಿಂಗನ್ನು ಅವರು ಲೀಡ್ ಮಾಡಿದರು. ಹಾಗಾಗಿ ಸೋಷಿಯಲ್ ಮೀಡಿಯಾದ ಹಲವಾರು ಇನ್ಫ್ಲೂಯೆನ್ಸರ್ಗಳು ಸೆಂಥಿಲ್ ಅವರ ಜೊತೆಗೆ ಬೇಕಾದಷ್ಟು ಜನ ಇದ್ದಾರೆ. ಮತ್ತು ಕೆಲವು ವಿಡಿಯೋಗಳನ್ನು ಗಮನಿಸಿ, ಅದು ರೀಚ್ ಆಗ್ತಾ ಇರುವಂಥ ಪರಿ, ಅದಕ್ಕೆ ಎಲ್ಲಿಂದ ಫಂಡ್ ಆಗ್ತಾ ಇದೆ ಮತ್ತು ಯಾವ ರೀತಿ ಈ ರೀತಿಯಲ್ಲಿ ಅವರು ರೀಚ್ ಆಗ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದರೆ ಇದರ ಹಿಂದೆ ಯಾವುದೋ ಒಬ್ಬ ಪ್ರಬಲವಾದಂಥ ವ್ಯಕ್ತಿ ಆರ್ ಶಕ್ತಿ ಇದೆ ಎನ್ನುವುದು ನಮ್ಮ ಗಮನಕ್ಕೆ ಬರುತ್ತೆ. ಈಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಭಾನುವಾರದ ದಿವಸ ಇವರು SITಯನ್ನು ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ರಚನೆ ಮಾಡ್ತಾರೆ. ಸೋಮವಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ SP ಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ರು. ಕೋರ್ಟ್ನ ಮುಂದೆ ಅರ್ಜಿ ಬರ್ತಾ ಇತ್ತು. ಆ ದಿವಸ ಕೋರ್ಟು ಏನು ಆ ಅನಾಮಿಕನನ್ನು ಹಾಜರುಪಡಿಸುವಂತೆ ಆದೇಶವನ್ನು ನೀಡುವ ಸಾಧ್ಯತೆ ಇತ್ತು. ಅನಾಮಿಕ ಕೋರ್ಟ್ನ ಮುಂದೆ ಬಂದು ಏನೋ ಬೆಬ್ಬೆಬ್ಬೆ ಅಂತ ಹೇಳಿದರೆ ನಮ್ಮ ಷಡ್ಯಂತ್ರ ಬಯಲಾಗತ್ತೆ ಎನ್ನುವ ಭಯದಲ್ಲಿ ಏನು SITಯನ್ನು ರಚನೆ ಮಾಡಲಿಕ್ಕೆ ಆಸಕ್ತಿಯೇ ಇಲ್ಲದೆ ಇದ್ದಂತಹ ರಾಜ್ಯ ಸರ್ಕಾರದ ಮೇಲೆ ಹೊರಗಿನ ಶಕ್ತಿಯ ಮೂಲಕ, ಅಂದರೆ ಕೇಂದ್ರೀಯ ಮಟ್ಟದಲ್ಲಿ ಒತ್ತಡವನ್ನು ತಂದಿರೋರೇ ತಮಿಳುನಾಡಿನ ಸಂಸದ ಸೆಂಥಿಲ್ ಅನ್ನೋದು ಈಗ ಚರ್ಚೆಯಲ್ಲಿರುವಂಥ ವಿಷಯ. ಇದು ಸತ್ಯನ ಸುಳ್ಳ ಅನ್ನೋದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಯಾರೇ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯನ್ನು ಮಾಡ್ತಾ ಇರಲಿ, ದೌರ್ಜನ್ಯವನ್ನು ಮಾಡ್ತಾ ಇರಲಿ, ನಾವು ಇಡೀ ರಾಜ್ಯದಾದ್ಯಂತ ಇರುವಂಥ ಮಂಜುನಾಥ ಸ್ವಾಮಿಯ ಭಕ್ತರು, ನಾವು ಈಗಾಗಲೇ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮೂಲಕ ಇದರ ವಿರುದ್ಧ ಹೋರಾಟವನ್ನು ಕಟ್ಟಿದ್ದೇವೆ. ಸದ್ಯದಲ್ಲೇ ಒಂದು ಬೃಹತ್ ಸಮಾವೇಶವನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಇಡೀ ರಾಜ್ಯದಲ್ಲಿರುವಂಥ ಧಾರ್ಮಿಕ ಬಂಧುಗಳು, ಮಂಜುನಾಥ ಸ್ವಾಮಿಯ ಭಕ್ತರು ಎಲ್ಲರೂ ನೆರೆಯಂತೆ ನೆರೆಯಬೇಕು. ಇದು ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ನಡೀತಾ ಇರುವಂಥ ವ್ಯವಸ್ಥಿತವಾದಂಥ ಸಂಚು. ಇದೊಂದು ದಾಳಿ, ಇದೊಂದು ದೌರ್ಜನ್ಯ, ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡುವಂಥ, ಕ್ಷೇತ್ರದ ತೇಜೋವಧೆ ಮಾಡುವಂಥ ಒಂದು ದುಷ್ಟ ಸಂಚು. ಅಂತಾರಾಷ್ಟ್ರೀಯ ಮಟ್ಟದ ಫಂಡಿಂಗ್ ಇದರ ಹಿಂದೆ ಆಗ್ತಾ ಇದೆ. SDPI ಅಂತಹ ಪಕ್ಷಗಳ ನಾಯಕರು ಇದರಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ. ಸ್ವಲ್ಪ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಕೂಡ ಇದರಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇದು ಅನುಮಾನವೇ ಬೇಡ. ಇದನ್ನು ನಮ್ಮ ಒತ್ತಡ ಏನು ಅಂತ ಹೇಳಿದರೆ, ಇದನ್ನು NIAಗೆ ತನಿಖೆಗೆ ಒಳಪಡಿಸಬೇಕು. ಇದರ ಹಿಂದೆ ಇರುವಂಥ ಎಲ್ಲ ಏನು ಷಡ್ಯಂತ್ರದ ರೂವಾರಿಗಳು ಎಲ್ಲರೂ ಕೂಡ ತನಿಖೆಗೆ ಒಳಪಡಬೇಕು ಎನ್ನುವುದು ನಮ್ಮ ಆಗ್ರಹ. ಸದ್ಯದಲ್ಲೇ ಮತ್ತೊಂದು ಅಪ್ಡೇಟ್ ಜೊತೆಗೆ ನಾನು ಬರ್ತೀನಿ. ಅಲ್ಲಿ ತನಕ ನಿಮಗೆ ನಮಸ್ಕಾರ.